ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಭುವನೇಶ್ವರಿ ದೇವಿಯವರು ನರೇಂದ್ರನಿಗೆ ಧೋತಿ ಉಡಿಸುವುದನ್ನು ಕಲಿಸಿದ್ರು. ಈಗ ಅವನಿಗೆ ಹೇಳ್ತಾ ಇದ್ರು, ಸರಿಯಾಗಿ ಗಂಟು ಹಾಕೋದನ್ನು ಕಲಿತ್ಕೊಳ್ಬೇಕು, ಇಲ್ಲ ಅಂದರೆ ಧೋತಿ ಬಿಚ್ಚಿಬಿಡುತ್ತದೆ ಮತ್ತು ಎಲ್ಲರೂ ನಿನ್ನನ್ನು ನೋಡಿ ನಗ್ತಾರೆ. ಹೀಗೆ ಎಲ್ಲರ ಮುಂದೆ ಅಪಮಾನ ಆದರೆ ಚೆನ್ನಾಗಿರುತ್ತಾ? ನರೇಂದ್ರನ ಮುಖ ನೋಡಿಯೇ ಗೊತ್ತಾಗ್ತಿತ್ತು ಇದೆಲ್ಲ ಅವನಿಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ. ಭುವನೇಶ್ವರಿ ದೇವಿಯವರಿಗೂ ಅರ್ಥ ಆಗುತ್ತಿತ್ತು ಈ ಉನ್ಮುಕ್ತ ತುಂಟ ಬಾಲಕನಿಗೆ ಬಂಧನ ಇಷ್ಟ ಇಲ್ಲ ಅಂತ. ಆದರೆ ಮಕ್ಕಳಂತೂ ವಿರೋಧ ಮಾಡುತ್ತಲೇ ಇರುತ್ತಾರೆ. ಅವರಿಗೆ ಅವರ ಅನುಸಾರ ಅಶೋಭನೀಯ ಸ್ವತಂತ್ರತೆಯನ್ನು ಕೊಡಲು ಆಗುವುದಿಲ್ಲವಲ್ಲ. ಸರಿಯಾಗಿ ಕಟ್ಟಿಕೋ, ಆ ಚುಂಚನ್ನು ಸರಿಯಾಗಿ ಸಿಗಿಸ್ಕೋ. ಇದೆಲ್ಲ ಸರಿಯಿಲ್ಲ ಅಂದರೆ ನೋಡಿದವರು ಏನಂತಾರೆ? ನರೇನ್ ಬಾಬುವಿಗೆ ಬಟ್ಟೆ ಹಾಕಿಕೊಳ್ಳಲು ಬರುವುದಿಲ್ಲ ಅಂತಾರೆ. ನರೇಂದ್ರನಿಗೆ ಇದು ಏನೂ ಇಷ್ಟ ಇರಲಿಲ್ಲ ಮತ್ತು ಮೂಕನ ಹಾಗೆ ನಿಂತುಕೊಂಡಿದ್ದನ್ನು ನೋಡಿ ಭುವನೇಶ್ವರಿ ದೇವಿಯವರು ಅಂದುಕೊಂಡ್ರು, ಇವನ ತುಂಟತನದಿಂದ ಗಾಬರಿ ಆಗುತ್ತೆ, ಆದರೆ ಹೀಗೆ ಮೂಕನಾಗಿ ನಿಂತಿರುವುದನ್ನು ನೋಡಿ ಭಯ ಆಗುತ್ತೆ. ಏಕೆ ಮಾತಾಡ್ತಾ ಇಲ್ಲ? ಹೀಗೆ ಮುಖ ಉಬ್ಬಿಸಿಕೊಂಡು ಯಾಕೆ ನಿಂತಿದ್ದೀಯಾ? ಮಾ, ಧೋತಿ ನೀನೇ ಉಡಿಸು. ಇಲ್ಲ, ಈಗ ನೀನು ಮಗು ಅಲ್ಲ, ನೀನೇ ಉಡೋದನ್ನು ಕಲಿತ್ಕೋ. ನಿನ್ನ ಕೆಲಸಗಳನ್ನು ನೀನೇ ಮಾಡ್ಕೋಬೇಕು. ಮತ್ತೆ ನನ್ನ ಹತ್ರ ನಿನ್ನ ಚಿಕ್ಕ ತಂಗಿ ಕಿರಣಳು ಇದ್ದಾಳೆ, ಅವಳನ್ನು ನೋಡ್ಕೊಳ್ಳ, ನಿನ್ನ ಕೆಲಸ ಮಾಡ್ಲಾ? ಹಾಗಾದ್ರೆ ನನಗೆ ಧೋತಿ ಬೇಡ. ಇಷ್ಟು ದೊಡ್ಡ ಹುಡುಗ ಆಗಿ ಒಳ ಉಡುಪಿನಲ್ಲಿ ಓಡಾಡ್ತೀಯಾ? ಭುವನೇಶ್ವರಿ ದೇವಿ ನಕ್ರು ಮತ್ತು ಹೇಳಿದರು, ನೋಡು, ಇದರ ಸುಂದರ ಕಸೂತಿ ನಿನ್ನ ಸಲುವಾಗಿ ವಿಶೇಷವಾಗಿ ಮಾಡಿಸಿದ್ದೇನೆ. ಖೋಖೋನ್ ಮತ್ತು ಚಾರು ಅವರ ಹತ್ತಿರನೂ ಈ ತರಹದ ಧೋತಿ ಇಲ್ಲ. ನೋಡಿಕೋ ಸ್ವಲ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏಕ್ದಮ್ ಬಾಬು ನರೇಂದ್ರನಾಥ್ ದತ್. ದೃಷ್ಟಿ ಬೊಟ್ಟು ಇಡ್ಲಾ? ಆದರೆ ಭುವನೇಶ್ವರಿ ದೇವಿಯವರ ಈ ಯಾವುದೇ ಪುಸಲಾಯಿಸುವುದು ನಡೆಯಲಿಲ್ಲ. ಮೊದಲಿನ ಹಾಗೆ ಮೌನವಾಗಿ ನಿಂತಿದ್ದ. ಈ ಸಲ ಭುವನೇಶ್ವರಿ ದೇವಿ ಅವನ ಮೌನದ ಬಗ್ಗೆ ಚಿಂತೆ ಮಾಡಲಿಲ್ಲ. ತಾಯಿ ಮಕ್ಕಳಿಗೆ ಏನು ಕಲಿಸಬೇಕು ಅದನ್ನು ಕಲಿಸಲೇಬೇಕು. ನೋಡಿಲ್ಲಿ, ನೀನು ಈ ಧೋತಿಯನ್ನು ಅಲ್ಲಿ ಇಲ್ಲಿ ಬೀಳಿಸದೇ ಇದ್ದರೆ ನಿನಗೆ ಇನ್ನೂ ಸುಂದರ ಸುಂದರ ಧೋತಿ ತಂದು ಕೊಡ್ತೀನಿ. ಬಿಸಾಡೋದಿಲ್ಲ ಅಲ್ವಾ? ಇಲ್ಲ. ಕೆಸರಿನಲ್ಲಿ ಬೀಳಿಸೋದಿಲ್ಲ ಅಲ್ವಾ? ಮಾ, ಅದರಿಂದ ಧೋತಿ ಬಿಚ್ಚಿ ಬಿಡುತ್ತಾ? ಇಲ್ಲ, ಅದರಿಂದ ಧೋತಿ ಗಲೀಜು ಆಗುತ್ತೆ. ಒಳ್ಳೆ ಮಕ್ಕಳು ಗಲೀಜು ಬಟ್ಟೆ ತೊಡೋದಿಲ್ಲ ಮತ್ತು ತಮ್ಮ ಬಟ್ಟೆಗಳನ್ನು ಗಲೀಜು ಮಾಡ್ಕೊಳ್ಳೋದಿಲ್ಲ. ಧೋತಿ ಗಲೀಜು ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಇಲ್ಲ, ಮಾಡ್ಕೊಳ್ಳೋದಿಲ್ಲ. ಇದನ್ನು ಹರಿಯೋದು ಇಲ್ಲ ತಾನೇ? ನರೇಂದ್ರ ಅಮ್ಮನನ್ನೇ ದಿಟ್ಟಿಸಿದ. ಯಾಕೆ ಈ ಬಂಧನ ಹಾಕ್ತಾ ಇದೆಯಾ ಅನ್ನೋ ಹಾಗೆ. ನೀ ನನ್ನ ರಾಜ ಬೇಟ, ನಿನಗೆ ಇನ್ನೂ ಒಳ್ಳೊಳ್ಳೆ ಧೋತಿ ತಂದು ಕೊಡ್ತೀನಿ. ಈಗ ಆಟ ಆಡಲು ಹೋಗು, ಆದರೆ ನಿನ್ನ ಧೋತಿ ಕಡೆ ಧ್ಯಾನ ಇರಲಿ. ಮಾ ದೂರ ಹೋದ್ಮೇಲೆ ಅವನಿಗೆ ಸ್ವತಂತ್ರನಾದ ಹಾಗೆ ಅನ್ನಿಸ್ತು. ಈಗ ನಡೆದಾಡಿ ಧೋತಿಯ ಆರಾಮದಾಯತೆಯನ್ನು ನೋಡಿಕೊಂಡ. ಮತ್ತೆ ಓಡಾಡಿ ನೋಡ್ದ ಮತ್ತು ಓಡಿ ಹೊರಗೆ ಹೋದ. ಎಲ್ಲಿ ಆಕಳನ್ನು ಕಟ್ಟಿರ್ತಾರೆ ಅಲ್ಲಿ ಹೋದ. ಓಡಾಡುವಾಗ ಅವನಿಗೆ ಅನ್ನಿಸಿತು ಧೋತಿ ಅವನಿಗೆ ಸ್ವಲ್ಪವೂ ಅಡೆತಡೆಯಾಗಿಲ್ಲ ಅಂತ. ಈಗ ಅವನು ಆಕಳ ಕರುವಿನೊಂದಿಗೆ ಆಟ ಆಡಲು ಸ್ವತಂತ್ರನಾಗಿದ್ದ. ಅವನಿಗೆ ಆ ಕರುವಿನ ಮೇಲೆ ಕುಳಿತು ಸವಾರಿ ಮಾಡಬೇಕು ಅಂತ ತುಂಬ ಅನ್ನಿಸ್ತು. ಆದರೆ ಹೆದರಿದ. ಪಾಪ, ಆ ಕರುವಿಗೆ ಇನ್ನೂ ಸವಾರಿ ಮಾಡಿಸುವುದು ಇನ್ನೂ ಗೊತ್ತಿರಲಿಕ್ಕಿಲ್ಲ ಅಂತ. ಬಿದ್ದರೆ ಪಾಪ ಕರುವಿಗೆ ಗಾಯ ಆಗ್ಬೋದು ಮತ್ತು ಆಕಳಿನ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ. ಅದು ತುಂಬ ಎತ್ತರ ಇತ್ತು ಮತ್ತು ದೊಡ್ಡವರು ಯಾರೂ ಇದನ್ನು ಒಪ್ಪುತ್ತಿರಲಿಲ್ಲ. ನರೇಂದ್ರ ಹೊರಗಡೆಯಿಂದ ಟಾಂಗಾ ಬರುವ ಶಬ್ದವನ್ನು ಕೇಳಿದ. ಈಗ ಆಕಳು ಮತ್ತು ಕರುವಿನ ಸವಾರಿ ಮರೆತುಬಿಟ್ಟ. ಅಶ್ವಪಾಲ ಅವನ ಮಿತ್ರನಾಗಿದ್ದ. ಅಶ್ವಪಾಲ ಕುದುರೆಗಳನ್ನು ಗಾಡಿಯಿಂದ ಬಿಚ್ಚಿ ಕಟ್ಟುತ್ತಿದ್ದ. ಆಗ ನರೇಂದ್ರ ಓಡಿ ಹೋಗಿ ಅವನ ಕೊರಳಿಗೆ ಹಿಡಿದು ಜೋತಾಡಿದ. ಅವನು ನರೇಂದ್ರನನ್ನು ಎತ್ತಿಕೊಂಡು ಹೇಳಿದ, ಓಹೋ ಬಿಲೆ ಮೋಶಾಯ್, ವಾಹ್, ಇವತ್ತು ನೀವು ಧೋತಿ ತೊಟ್ಟಿದ್ದೀರಿ. ಇದು ಸಾಧಾರಣ ಧೋತಿ ಅಲ್ಲ ಮೋಶಾಯ್. ಇಂಥ ಧೋತಿ ಅಂತೂ ಕೆಲವರಿಗೆ ವಿವಾಹದಲ್ಲೂ ಸಿಗೋದಿಲ್ಲ. ಬಿಲೆ ಮೋಶಾಯ್, ನೀವಂತೂ ಸಹಾಬಾಗಿ ಬಿಟ್ಟಿದ್ದೀರಿ, ದೊಡ್ಡ ಜನಗಳ ಹಾಗೆ. ಆದರೆ ಕೇವಲ ಕುರ್ತಾದ ಕೊರತೆ ಇದೆ. ಚೆನ್ನಾಗಿರೋ ಕುರ್ತಾ ಹಾಕಿಕೊಂಡರಂತೂ ಏನು ಹೇಳೋದು? ಬಾಬು ಸಾಹಬ್. ನನಗೆ ಬಾಬು ಸಾಹಬ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾದರೆ ಏನಾಗಲಿಕ್ಕೆ ಇಷ್ಟ ಇದೆ ಬಾಬು ಮೋಶಾಯ್? ನರೇನ್ ಈಗ ಸಾವಕಾಶವಾಗಿ ಹೇಳಿದ, ಗುಪ್ತ ವಿಷಯ ಹೇಳೋ ಹಾಗೆ. ಈಗಲೇ ಏನೂ ಆಗೋದಿಲ್ಲ. ಹಾಗಾದರೆ ಯಾವಾಗ ಆಗ್ತೀರಿ? ದೊಡ್ಡವನಾದ್ಮೇಲೆ. ದೊಡ್ಡವನಾದ್ಮೇಲೆ ಸರಿ, ಆದರೆ ಏನಾಗಬೇಕು ಅಂದ್ಕೊಂಡಿದ್ದೀರಿ? ನರೇಂದ್ರ ಅಸಮಂಜಸದಲ್ಲಿದ್ದ.
ಹೇಳಬೇಕೋ ಬೇಡವೋ ಅಂತ. ಆದರೆ ಹೇಳಿಬಿಡುವ ನಿರ್ಧಾರ ಮಾಡಿದ. ನಾನು ದೊಡ್ಡವನಾದ್ಮೇಲೆ ಅಶ್ವಪಾಲ ಆಗ್ತೇನೆ. ಅಶ್ವಪಾಲ ಜೋರಾಗಿ ನಕ್ಕು ಹೇಳಿದ, ಯಾಕೆ ಅಶ್ವಪಾಲ, ಯಾಕೆ? ಶ್ರೀಮಂತರಿದ್ದು ನೀವು ಅಶ್ವಪಾಲ ಏಕೆ ಆಗಲು ಇಷ್ಟ? ನರೇಂದ್ರನಿಗೆ ತನ್ನ ಸ್ನೇಹಿತ ಹೀಗೆ ಅವನ ಮೇಲೆ ನಗುವುದು ಇಷ್ಟ ಆಗಲಿಲ್ಲ. ಇದರಲ್ಲಿ ಇಷ್ಟೊಂದು ನಗೋದೇನಿದೆ? ಅಶ್ವಪಾಲ ಈಗ ಗಂಭೀರನಾಗಿ ಹೇಳ್ದ, ನಮ್ಮನ್ನಂತೂ ಯಾರಾದರೂ ಬಾಬು ಸಾಹಬ್ ಮಾಡಿದರೆ ನಾನಂತೂ ಹಿಂದೆ ಬಾಬು ಸಾಹಬ್ ಆಗಿಬಿಡ್ತೀನಿ. ಆದರೆ ನೀವು ಅಶ್ವಪಾಲ ಆಗಬೇಕು ಅಂತಿದ್ದೀರಿ ಅಲ್ಲ, ಯಾಕೆ? ನರೇಂದ್ರ ಮೊದಲನೇ ಸಲ ತನ್ನ ಮನಸ್ಸಿನ ರಹಸ್ಯ ಪೂರ್ತಿಯಾಗಿ ಬಿಚ್ಚಿಟ್ಟ. ಅಶ್ವಪಾಲನ ಸಮವಸ್ತ್ರ ಎಷ್ಟು ಚೆನ್ನಾಗಿರುತ್ತೆ. ಈ ತಲೆಯ ರುಮಾಲು, ಈ ಚಾಬುಕು, ಇದ್ರ ಮುಂದೆ ಕಸೂತಿ ಮಾಡಿರುವ ಧೋತಿ ಏನು? ಅಶ್ವಪಾಲನಂತೂ ಸಮವಸ್ತ್ರದಲ್ಲಿ ಸಮ್ರಾಟನ ಹಾಗೆ ಕಾಣಿಸುತ್ತಾನೆ. ಹೌದಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಅಶ್ವಪಾಲ ಯಾವಾಗಲೂ ಅವನ ಕುದುರೆಗಳ ಜೊತೆ ಇರ್ತಾನೆ. ಬಾಬು ಸಾಹಬರಂತೂ ಅವರ ಕೋಣೆಯಲ್ಲಿ ಕುಳಿತುಕೊಂಡು ಕೇವಲ ಹುಕ್ಕಾನೇ ಸೇರ್ತಾರೆ. ನಾನಂತೂ ದೊಡ್ಡವನಾಗಿ ಕೇವಲ ಅಶ್ವಪಾಲನೇ ಆಗ್ತೇನೆ. ಅಶ್ವಪಾಲನಾಗಿ ಏನು ಮಾಡ್ತೀಯಾ? ಸಮವಸ್ತ್ರ ಹಾಕಿಕೊಂಡು ನಿಂತ್ಕೊಳ್ತೀಯಾ? ಇಲ್ಲ, ಏಕೆ ನಿಂತ್ಕೊಳ್ತೇನೆ? ನಾನು ಕೆಲಸ ಮಾಡ್ತೇನೆ. ಏನು ಕೆಲಸ ಮಾಡ್ತೀಯಾ? ನಾನು 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 ಅಶ್ವಶಾಲೆಯಲ್ಲಿ ನಾನು ನನ್ನ ಕಾರ್ಯಾಲಯ ಮಾಡುತ್ತೇನೆ. ಮತ್ತು ಯಾರು ಕುದುರೆಗಳಿಗೆ ಹೊಡಿತಾರೋ ಅವರಿಗೆ ನಾನು ಚಾಬುಕಿನಿಂದ ಹೊಡಿತೇನೆ. ಸ್ಯಾಟ್ ಸ್ಯಾಟ್ ಸ್ಯಾಟ್. ಅದೇನು ಕಾರ್ಯಾಲಯನ? ಅದಂತೂ ಕಚೇರಿ ಆಗುತ್ತದೆ. ಕುದುರೆಗಳಿಗೆ ಹೊಡೆದರೆ ನೀನು ಅವರಿಗೆ ಹೊಡೆಯುತ್ತೀಯಾ? ಕುದುರೆಗಳಿಗಂತೂ ರಾಮರಾಜ್ಯವೇ ಬಂತು ಅಂದುಕೋ. ನರೇಂದ್ರನೀಗ ಪ್ರಸನ್ನನಾದ. ಅವನ ಮಿತ್ರ ಅವನ ಕಾರ್ಯ ಮತ್ತು ಅವನ ಮಹತ್ವವನ್ನು ಸ್ವೀಕಾರ ಮಾಡಿದ ಅಂತ. ಅಶ್ವಪಾಲ, ಹೇಳು, ಕುದುರೆಗಳಿಗೆ ಏಕೆ ಹೊಡಿತಾರೆ? ಯಾಕಂದರೆ ಅವರು ಕುದುರೆಗಳನ್ನು ಪ್ರೀತಿಸೋದಿಲ್ಲ, ಅದಕ್ಕೆ. ಯಾಕೆ ಪ್ರೀತಿಸೋದಿಲ್ಲ? ನಾನಂತೂ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ. ನಿಮ್ಮ ಬಗ್ಗೆ ಏನು ಹೇಳಲಿ ಬಿಲೆ ಮೋಶಾಯ್? ನಮ್ಮ ಬಿಲೆ ಮೋಶಾಯ್ ಅಂತೂ ಮನುಷ್ಯರಲ್ಲಿ ರತ್ನ. ನಿಮ್ಮ ಅನುಮತಿ ಇದ್ದರೆ ನಾನು ಕುದುರೆಗಳಿಗೆ ಆಹಾರ ಕೊಡ್ಲಾ ಪಶುಪತಿ? ನರೇಂದ್ರನಿಗೆ ಅವನ ಪ್ರಶ್ನೆ ಮತ್ತು ಸಂಬೋಧನೆ ಎರಡೂ ಇಷ್ಟ ಆಯಿತು. ಮತ್ತು ಅಶ್ವಪಾಲ ಅವನ ಅನುಮತಿ ಇಲ್ಲದೆ ಏನೂ ಮಾಡುವುದಿಲ್ಲ, ಇದು ಅವನಿಗೆ ಇಷ್ಟ ಆಯಿತು. ಅವಶ್ಯ, ಕುದುರೆಗಳಿಗೆ ಉಪವಾಸ ಇಡಬಾರ್ದು. ಅಲ್ಲಿವರೆಗೆ ನೀವೇನು ಮಾಡ್ತೀರಿ? ನಾನು ಆಕಳ ಕರು ಮತ್ತು ಆಡಿನ ಜೊತೆ ಆಟ ಆಡ್ತೇನೆ. ಹೀಗೆ ಹೇಳಿ ಆಕಳು ಕರುವಿನ ಹತ್ತಿರ ಓಡಿ ಹೋದ.